ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಎಫಿಸ್ಟನ್ ಫೈಲ್ಸ್ ಅನ್ನೋದು ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚಿತವಾಗ್ತಾ ಇರುವಂಥ ಒಂದು ವಿಷಯವಾಗಿದೆ. ಸೊ ಅಮೇರಿಕಾದ ಲೈಂಗಿಕ ಅಪರಾಧಿ ಜೆಫ್ರಿ ಎಪಿಸ್ಟನ್ಸ್ ಇವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಗುರುತಿಸ್ಕೊಂಡಿದ್ದಾರೆ, ಕ್ರಿಮಿನಲ್ ಆಗಿದ್ದಾರೆ ಆ್ಯಂಡ್ ಮೋಸ್ಟ್ ನಟೋರಿಯಸ್ ಸೆಕ್ಸ್ ಸ್ಕ್ಯಾಂಡಲಲ್ಲಿ ಇವರು ಭಾಗಿಯಾಗಿದ್ದರಿಂದ ಅದರೊಳಗೂ ಚಿಕ್ಕ ಹುಡುಗಿಯರ ಮೇಲೆ ಲೈಂಗಿಕ ಅತ್ಯಾಚಾರ ಎಸಗಿದ್ರಿಂದ ಈ ವ್ಯಕ್ತಿಯನ್ನು ಜೈಲೊಳಗೂ ಕೂಡ ಹಾಕಲಾಗಿತ್ತು, ಅಮೇರಿಕನ್ ಜೈಲೊಳಗೆ. ಇವನು ಒಬ್ಬ ಅಮೇರಿಕಾದ ಪ್ರಜೆಯಾಗಿದ್ದು ಇವನು ಲಕ್ಸರಿಯಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದ. ಇವನ ಹತ್ರ ಒಂದು ದೊಡ್ಡ ಬಂಗ್ಲೆ ಇತ್ತು, ಐಷಾರಾಮಿ ಬಂಗ್ಲೆ, ಲಕ್ಷಾಂತರ ಕೋಟಿ ರೂಪಾಯಿಯ ಐಷಾರಾಮಿ ಬಂಗ್ಲೆ. ಅದು ಈ ಜೆಫ್ರಿ ಎಪಿಸ್ಟನ್ಗೆ ಅವನ ಫ್ರೆಂಡ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಆ್ಯಂಡ್ ಇವನ ಜೊತೆ ಅನೇಕ ಜಗತ್ತಿನ ಬೇರೆ ಬೇರೆ ದೇಶದ ಲೀಡರ್ಸ್ಗಳು, ಉದಾಹರಣೆಗೆ ಇಂಗ್ಲೆಂಡ್ನ ಪ್ರಧಾನಿಯಾದಂಥ ಕೀರ್ ಸ್ಟ್ರಾಮರ್ ಆಗಿರ್ಬೋದು, ಅವರ ಆಪ್ತ ಪೀಟರ್ ಆಗಿರಬಹುದು, ಈವನ್ ಬ್ರಿಟನ್ನ ಮಾಜಿ ರಾಜಕುಮಾರ ಆಂಡ್ರೋ ಮೌಂಟ್ ಬ್ಯಾಟನ್ ಆಗಿರಬಹುದು, ಭಾರತದಿಂದ ಅನಿಲ್ ಅಂಬಾನಿಯವರಾಗಿರ್ಬೋದು, ಇವತ್ತು ಯೂನಿಯನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಹರ್ದೀಪ್ ಸಿಂಗ್ ಪುರಿಯವರಾಗಿರ್ಬೋದು. ಅಷ್ಟೇ ಯಾಕೆ, ಈವನ್ ಹಲವಾರು ಇಮೇಲ್ಗಳಲ್ಲಿ ನರೇಂದ್ರ ಮೋದಿಜಿಯವರ ಹೆಸರು ಕೂಡ ಬಂದಿದೆ. ಆದರೆ ಡೈರೆಕ್ಟಾಗಿ ನರೇಂದ್ರ ಮೋದಿಯವರು ಇವನ ಜೊತೆಗೆ ಎಲ್ಲೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ ನಮಗೆ ಪ್ರೂಫ್ ಸಿಗೋದಿಲ್ಲ. ಆದರೆ ಎಸ್, ಅಲ್ಲಿ ಅವರ ಹೆಸರು ಇರೋದನ್ನು ನಾವು ಕಾಣ್ತೀವಿ. ಏನು ಮಾಡ್ತಿದ್ದ ಈ ವ್ಯಕ್ತಿ ಅಂದರೆ, ಜಗತ್ತಿನೊಳಗೆ ರಿಚೆಸ್ಟ್ ಪೀಪಲ್, ಇನ್ಫ್ಲುಯೆನ್ಷಿಯಲ್ ಪೀಪಲ್ ಅಂತ ಯಾರಿದ್ದಾರೆ ಅವ್ರಿಗೆ ಮೇಲ್ ಕಳಿಸೋದು, ಅವ್ರಿಗೆ ಮೆಸೇಜ್ ಕಳಿಸೋದು, ಅವ್ರಿಗೆ ನನ್ನ ಒಂದು ಬಂಗ್ಲೆಗೆ ಬನ್ನಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡೋದು. ಹೀಗೆ ಜೆಫ್ರಿ ಎಪಿಸ್ಟನ್ ತನ್ನ ಬಂಗ್ಲೆಗೆ ಅನೇಕ ನಾಯಕರುಗಳು, ರಾಜಕಾರಣಿಗಳು, ಉದ್ಯಮಿಗಳು, ಮನರಂಜನೆ ಅಂದರೆ ಸೆಲೆಬ್ರಿಟಿಗಳು, ಇನ್ನು ಶೈಕ್ಷಣಿಕ ವಲಯದೊಳಗೆ ಹೆಸರು ಮಾಡಿದಂಥವರು, ಇಂಥವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದನ್ನು ನಾವು ಕಾಣ್ತೀವಿ. ಈವನ್ ಇದನ್ನು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅಮೇರಿಕಾದ ನ್ಯಾಯಾಂಗ ಇಲಾಖೆ 30 ಲಕ್ಷ ಪುಟಗಳ ದಾಖಲೆಯನ್ನು ರಿಲೀಸ್ ಮಾಡಿದೆ. ಈ ಒಬ್ಬನೇ ಮನುಷ್ಯನಿಂದ 30 ಲಕ್ಷ ಪುಟಗಳು. ಇದರೊಳಗೆ ಮೇಲ್ಸ್ ಇದ್ದಾವೆ, ಲೆಟರ್ಸ್ ಇದ್ದಾವೆ, ಇದರೊಳಗೆ ಮೆಸೇಜಸ್ ಇದ್ದಾವೆ. ಅಷ್ಟೇ ಯಾಕೆ 1.8 ಲಕ್ಷ ಚಿತ್ರಗಳನ್ನು, ಓಕೆ, ಇವನು ಯಾರ್ಯಾರನ್ನ ಭೇಟಿಯಾಗಿದ್ದಾನೆ, ಎಲ್ಲಿ ಭೇಟಿಯಾಗಿದ್ದಾನೆ, ಆ್ಯಂಡ್ ಇಟ್ಸ್ ಒಂದು ಸಪ್ರೇಟ್ ಐಲ್ಯಾಂಡಲ್ಲಿ ಇವನ ಬಂಗ್ಲೆ ಇರೋದನ್ನು ಕಾಣ್ತೀವಿ. 2000 ವಿಡಿಯೋಗಳನ್ನು ಬಿಡುಗಡೆ ಮಾಡಿದೆ. ಇದಕ್ಕಿಂತನೂ ಜಾಸ್ತಿ ವಿಡಿಯೋಗಳಿದ್ದಾವೆ. 2000 ವಿಡಿಯೋಗಳನ್ನು ಬಿಡುಗಡೆ ಮಾಡಿದೆ. ಈ ವಿಡಿಯೋಗಳಲ್ಲಿ ನಾಯಕರು ಬರೋದಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಇವನ ಬಂಗ್ಲೆಯಲ್ಲಿರುವಂಥ ಚಿಕ್ಕ ಹೆಣ್ಣು ಮಕ್ಕಳ, ಚಿಕ್ಕ ಹುಡುಗಿಯರ ಜೊತೆಗೆ ಇರೋದಾಗಿರಬಹುದು. ಅನೇಕ ರೀತಿಯ ವಿಡಿಯೋಗಳು ಇವತ್ತು ಜಗತ್ತಿನಾದ್ಯಂತ ರಿಲೀಸ್ ಆಗಿದ್ದಾವೆ. ಜಗತ್ತಿನ ವಿವಿಧ ಕ್ಷೇತ್ರಗಳ ಖ್ಯಾತನಾಮಿಯರಿಗೆ ಸಂಬಂಧಿಸಿದ ಚಿತ್ರಗಳು, ವಿಡಿಯೋಗಳು, ಇಮೇಲ್ಗಳು, ಇವುಗಳೆಲ್ಲವೂ ಕೂಡ ಈ ಫೈಲ್ಸ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಆ್ಯಂಡ್ ಇದರೊಳಗೆ ಬಹಳಷ್ಟು ನಾಯಕರು ಹೇಳ್ತಿದ್ದಾರೆ, ನಾನು ಅಲ್ಲಿ ಹೋಗಿದ್ದೇನೋ ನಿಜ, ಆದರೆ ಯಾವುದೇ ರೀತಿಯಾದಂಥ ತಪ್ಪೆಸಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಬಹಳಷ್ಟು ಜನ ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅಂದರೆ, ಮಹಿಳೆಯರ ಕಳ್ಳು ಸಾಗಾಣಿಕೆ, ಬಾಲಕಿಯರ ಮೇಲೆ ಅತ್ಯಾಚಾರದಂಥ ಅನೇಕ ಹೇಯ ಕೃತ್ಯಗಳನ್ನು ಎಸಗಿದಂಥ ಈ ಜೆಫ್ರಿ ಎಪಿಸ್ಟನ್ ಜೊತೆಗೆ ಇಂಥವರ ಒಂದು ಫ್ರೆಂಡ್ಶಿಪ್ ಆದರೂ ಇರೋದೇಕೆ, ಅವನಿಗೆ ಮೀಟ್ ಆದಿದ್ದಾದರೂ ಯಾಕೆ, ಇಂಥ ಸರಣಿ ಅಪರಾಧಗಳಲ್ಲಿ ತೊಡಗಿದ್ದ ತನ್ನ ಐಷಾರಾಮಿ ಮನೆಯಲ್ಲಿ ಬಾಲಕಿಯರನ್ನು ಕೂಡ ಕೂಡಿ ಹಾಕಿ ಮತ್ತು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಲಿಕ್ಕೆ ಇವನು ಕಾರಣನಾಗಿದ್ದ. ವಿವಿಧ ದೇಶಗಳ ಜನಪ್ರತಿನಿಧಿಗಳನ್ನು ಕರೆಸಿ ಇವನು ಈ ಥರದ ಕೃತ್ಯಗಳನ್ನು ಎಸಗಲಿಕ್ಕೆ ಹೇಳ್ತಿದ್ದ. ಇದರೊಳಗೆ ನೀವು ನೋಡ್ಬೋದು, ಬ್ರಿಟನ್ನಿನ ಮಾಜಿ ರಾಜಕುಮಾರ, ಓಕೆ, ಸೊ ಈ ಆಂಡ್ರೋ ಮೌಂಟ್ ಬ್ಯಾಟನ್ ಇವರಂತೂ ಚಿಕ್ಕ ಹುಡುಗಿಯೊಂದಿಗೆ ಅವರು ಇರುವ ಅನೇಕ ವಿಡಿಯೋಗಳು ಹೊರಬಿದ್ದಾಗಿಂದ ಇವರನ್ನು ತಮ್ಮ ರಾಜಕುಮಾರನಿಗೆ ಇರಬೇಕಾದಂಥ ಒಂದು ಅರಮನೆಯನ್ನು ಆ ಅರಮನೆಯಿಂದ ಇವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಎದಕ್ಕಂದರೆ ಇವರು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಸರಿ ಅಂತ ಪ್ರೂವ್ ಆಗಿದೆ ಗೈಸ್.
ಇವು ನಿಮಗೆ ಅನಿಸ್ಬೋದು ಸರ್ ಇವತ್ತು AI ಇದೆ, ಆ ವಿಡಿಯೋಗಳನ್ನ AI ಮೂಲಕನೂ ಕ್ರಿಯೇಟ್ ಮಾಡಿರ್ಬೋದು. ಇಲ್ಲ, ಅವೆಲ್ಲ ಓಲ್ಡ್ ವಿಡಿಯೋಗಳು. ಓಕೆ, AI ಮೂಲಕ ಕ್ರಿಯೇಟ್ ಮಾಡಿದ ವಿಡಿಯೋಗಳೇ ಬೇರೆ ಇರ್ತವೆ. ಆ್ಯಂಡ್ ಈ ಥರದ ಎಲ್ಲ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂಥ ಜೆಫ್ರಿ ಎಪಿಸ್ಟನನ್ನು ಜೈಲೊಳಗೆ ಹಾಕ್ತಾರೆ ಅಮೆರಿಕಾದೊಳಗೆ. 2019ರಲ್ಲಿ ಇವರು ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತಿನವರೆಗೂ ಕೂಡ ಬಹಳಷ್ಟು ಜನ ಹೇಳ್ತಾರೆ ಜೆಫ್ರಿ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಪವರ್ಫುಲ್ ಪೊಲಿಟಿಷಿಯನ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಟ್ರಂಪ್ ಆಡಳಿತದೊಳಗೆ ಹಸ್ತಕ್ಷೇಪ ಮಾಡಿದವರಾಗಿರ್ಬೋದು, ತಮ್ಮ ಒಂದು ಹೆಸರುಗಳು ಹೊರಗೆ ಬರಬಾರ್ದು ಅಂತೇಳಿ ಇವನನ್ನು ಜೈಲೊಳಗೆ ಸಿಸ್ಟಮೆಟಿಕ್ ಆಗಿ ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಕರಣ ಕೂಡ ಪೆಂಡಿಂಗ್ ಇದೆ. ನಿಂದ ಮೊದಲು ತಳಮಳ ಉಂಟಾಗಿದೆ ಅಮೆರಿಕಾದಲ್ಲಿ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನನ್ನ ಮತ್ತು ಎಪಿಸ್ಟನ್ನ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ಅಲ್ಲಿ ಯಾವತ್ತೂ ಹೋಗಿಲ್ಲ, ಬೇಕಾದರೆ ಎಲ್ಲ ಒಂದು ವಿಡಿಯೋ ಫೋಟೋಸ್ನ ರಿಲೀಸ್ ಮಾಡಲಿ ಅಂತ ಹೇಳಿದಾಗ, ಈ ಒಂದು ಒಟ್ಟು ಫೈಲ್ಸ್ಗಳೊಳಗೆ ಡೊನಾಲ್ಡ್ ಟ್ರಂಪನು ಮಿನಿಮಮ್ 7,000 ಫೋಟೋಸ್, ವಿಡಿಯೋಸ್, ಇಮೇಲ್ಸ್ ಇವೆಲ್ಲ ಸಿಕ್ಕಿದಾವೆ. ಸೊ ಇಟ್ ಶೋಸ್ ದ್ಯಾಟ್ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಎಷ್ಟು ಕ್ಲೋಸ್ ಆಗಿದ್ದ, ಅಲ್ಲಿ ಎಷ್ಟು ಬಾರಿ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಆಗಿರ್ಬೋದು, ಆ್ಯಂಡ್ ಅವರ ಮಾಜಿ ಖಜಾನಾ ಕಾರ್ಯದರ್ಶಿ ಮತ್ತು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮಾಜಿ ಅಧ್ಯಕ್ಷ, ಓಕೆ, ಇವರೆಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಹಣಕಾಸು ಕಾರ್ಯದರ್ಶಿ ಆಗಿರಬಹುದು. ಇವರೆಲ್ಲರೂ ಇಲ್ಲಿ ಭಾಗಿಯಾಗಿದ್ದನ್ನು ಕಾಣ್ತೀವಿ. ಇವರಿಷ್ಟೇ ಯಾಕೆ, ಎಲನ್ ಮಸ್ಕ್ ಕೂಡ ಹೋಗಿ ಜೆಫ್ರಿ ಅವ್ರಿಗೆ ಮೀಟ್ ಆಗಿದ್ದನ್ನು ನಮಗೆ ವಿಡಿಯೋ ಮತ್ತು ಫೋಟೋಸ್ಗಳು ಸಿಗ್ತವೆ. ಅನೇಕ ಬಾರಿ ಈ ಜಗತ್ತಿನಾದ್ಯಂತ ಫೇಮಸ್ ಆದಂಥ ಮಾಡೆಲ್ಸ್ಗಳನ್ನು ಆ್ಯಂಡ್ ಚಿಕ್ಕ ಹೆಣ್ಣು ಮಕ್ಕಳನ್ನು ಇವನ ಮನೆಯಲ್ಲಿ, ಇವನ ಬಂಗ್ಲೆಯೊಳಗೆ ಕರ್ಕೊಂಬಂದ್ಬಿಟ್ಟು ಇಟ್ಟು ಅವ್ರನ್ನ ಮತ್ತು ಗ್ರೇಟ್ ಲೀಡರ್ಸ್ಗಳನ್ನು ಕರೆಸಿ ಅವ್ರ ಜೊತೆಗೆ ಇವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗು ಹಾಗೆ ಮಾಡಿ ಇವನು ಅವರ ವಿಡಿಯೋಗಳನ್ನ ಮಾಡಿಕೊಂಡು ನಂತರ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವುಗಳನ್ನು ಸೇಲ್ ಮಾಡುವಂಥವು ಮತ್ತು ಅವ್ರ ಕಡೆಯಿಂದ ದುಡ್ಡು ಉಸ್ಕೊಳ್ಳುವಂಥ ಕೆಲಸನ ಮಾಡಿದ್ದನ್ನು ಕಾಣ್ತೀವಿ. ಆದ್ದರಿಂದನೇ ಇವನ ಹತ್ರ ಸಾವಿರಾರು ಕೋಟಿ ರೂಪಾಯಿ ಇದ್ದಿದ್ದನ್ನು ಕೂಡ ಕಾಣ್ತೀವಿ. ಫ್ರಾನ್ಸ್ ದೇಶದೊಳಗೆ ಆಗಿರಬಹುದು, ನಾರ್ವೆ, ಸ್ಲೋವಕಿಯಾ, ಸ್ವೀಡನ್, ಈ ಎಲ್ಲ ದೇಶದೊಳಗೆ ಇರುವಂಥ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪಾಲಿಟಿಷಿಯನ್ಸ್ ಇವರೆಲ್ಲರೂ ಕೂಡ ರಿಸೈನ್ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದು ಹೋಗಲಿಕ್ಕೆ ಕಾರಣ ಈ ಜೆಫ್ರಿ ಎಪಿಸ್ಟನ್ ಅವರ ಒಂದು ಸಾಕ್ಷಿ ಸಿಕ್ಕಿರುವುದೇ ಮೂಲ ಕಾರಣ ಆಗಿದೆ ಗೈಸ್. ಇನ್ನು ಭಾರತದ ವಿಷಯಕ್ಕೆ ಬಂದಾಗ BJP ಕೇಂದ್ರ ಸರ್ಕಾರಕ್ಕೆ ಇದು ಡೆಫಿನೆಟ್ಲಿ ಮುಜುಗರದ ವಿಷಯ ಆಗಿದೆ. ಅನಿಲ್ ಅಂಬಾನಿ ಜೆಫ್ರಿ ಎಪಿಸ್ಟನ್ ಅವರಿಗೆ ಬಹಳಷ್ಟು ಬಾರಿ ಮೀಟ್ ಆಗಿದ್ದನ್ನು ಕಾಣ್ತೀವಿ. ಪೆಟ್ರೋಲಿಯಂ ಸಚಿವರಾದಂಥ ಈ ಹರ್ದೀಪ್ ಸಿಂಗ್ ಪುರಿ, ಉದ್ಯಮಿ ಅನಿಲ್ ಅಂಬಾನಿ ಸೇರಿದಂತೆ ಹಲವರ ಹೆಸರುಗಳು ಮತ್ತು ಅವ್ರ ಫೋಟೋಗಳು, ಅವರ ವಿಡಿಯೋಗಳು ಇವನಿಗೆ ಭೇಟಿಯಾಗುವಂಥ ಎಲ್ಲ ಒಂದು ಸಬೂತ್ಗಳು ಸಿಕ್ಕಿದವೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ಡೆಫಿನೆಟ್ಲಿ ನರೇಂದ್ರ ಮೋದಿಜಿಯವರ ಯಾವುದೇ ಒಂದು ಫೋಟೋ ವಿಡಿಯೋ ಅಲ್ಲಿ ಸಿಕ್ಕಿಲ್ಲ, ಆದರೆ ಅವರ ಹೆಸರುಗಳು ಇಮೇಲ್ನಲ್ಲಿ ಬಳಕೆಯಾಗಿದ್ದಾವೆ. 2014ರಲ್ಲಿ ಅವರು ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಜೆಫ್ರಿ ಎಪಿಸ್ಟನ್ಗೆ ಅನಿಸಿದ್ದು ಡೆಫಿನೆಟ್ಲಿ ಮೋದಿ ಈಸ್ ಗೋಯಿಂಗ್ ಟು ಬಿ ಪವರ್ಫುಲ್ ಲೀಡರ್, ಇವ್ರ ಜೊತೆಗೆ ಸಂಬಂಧವನ್ನು ಬೆಳೆಸಬೇಕು ಅಂತ. ಇವನು ಬೇರೆ ಎಲ್ಲಿಂದ ಲಿಂಕ್ ಸಿಗುತ್ತೆ, ಯಾರು ಇವನ ಮನೆಗೆ ಬರ್ತಾರೆ ಅನ್ನೋದನ್ನೇ ಕಾಯ್ಕೊಂಡು ಕೂಡ್ತಿದ್ರು. ಆ್ಯಂಡ್ ಅಮೇರಿಕಾ ಇಸ್ ಪವರ್ಫುಲ್ ಕಂಟ್ರಿ ಆಗಿದ್ದರಿಂದ ಯಾರೋ ಒಬ್ಬ ಫ್ರೆಂಡ್ ಆಗ್ತಾನೆ, ಅವನು ಅವ್ರ ಮನೆಗೆ ಕರೀತಾನೆ ಅಂದರೆ ಮೇ ಬಿ ಇವರೆಲ್ಲ ಹೋಗಿದ್ದರಿಂದ ಸೊ ಇವತ್ತು ಈ ಒಂದು ಕೇಸ್ಗಳನ್ನು ಎದುರಿಸಬೇಕಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಈವನ್ ನೌ ಆಲ್ಸೋ ವಿ ಡೋಂಟ್ ನೋ. ಓಕೆ, ಇದು ಎಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಇನ್ನು ಎಷ್ಟು ವಿಡಿಯೋ ಫೋಟೋಸ್ ಇದ್ದಾವೆ ಎಲ್ಲವನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಈ ಥರ ಜಗತ್ತಿನ ಪವರ್ಫುಲ್ ನಾಯಕರ ಒಂದು ವಿಡಿಯೋಗಳನ್ನ, ಫೋಟೋಗಳನ್ನ, ಮೇಲ್ಗಳನ್ನು ಒಂದು ಕಡೆ ಮಾಡಿರುವಂತಹ ಒಂದು ಇನ್ಫಾರ್ಮೇಷನ್ಗೆ ಈ ಎಪಿಸ್ಟನ್ ಫೈಲ್ಸ್ ಅಂತ ಕರಿತೀವಿ. ಜೆಫ್ರಿ ಎಪಿಸ್ಟನ್ ಇದನ್ನು ಮಾಡಿದ್ದು. ಅವನು ಲಾಸ್ಟ್ಗೆ 2019ರಲ್ಲಿ ಅಮೆರಿಕದ ಜೈಲಿನಲ್ಲಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ. ಆ್ಯಂಡ್ ಅಧಿಕಾರ ಯಾರ್ಯಾರೆಲ್ಲ ಈ ಒಂದು ಫೈಲ್ಸ್ಗಳಿಂದ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ, ನಾರ್ವೆಯ ಮಾಜಿ ಅಧ್ಯಕ್ಷ ಪ್ರಧಾನಿ ಆಗಿರಬಹುದು, ಆ್ಯಂಡ್ ಜೋರ್ಡನ್ ಪ್ರಧಾನಿ ಆಗಿರಬಹುದು, ಸ್ಲೋವೋಕಿಯಾ ಆ್ಯಂಡ್ ಈ ಒಂದು ವಿಶ್ವಸಂಸ್ಥೆಯೊಳಗೆ ಕೆಲಸ ಮಾಡುವಂಥವ್ರಾಗಿರ್ಬೋದು, ಇವನು ಟಾರ್ಗೆಟ್ ಮಾಡಿದ್ದೇ ಇಂಥವ್ರನ್ನ.
ಓಕೆ, ಇವರ ವೀಕ್ನೆಸ್ಸನ್ನು ಗುರ್ತಿಡಿದ್ಬಿಟ್ಟು ಇವನು ಟಾರ್ಗೆಟ್ ಮಾಡಿದೆ ಇಂಥವ್ರನ್ನ, ಇವರ ವಿಡಿಯೋಗಳನ್ನ ಮಾಡಿಕೊಂಡು ಇವರನ್ನ ಇವನ ಮನೆಗೆ ಕರೆಸಿ ಊಟ ಮಾಡಿಸಿ ನಂತರ ಆ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡೋದೇ ಇವನ ಮೂಲ ಕೃತ್ಯವಾಗಿತ್ತು. ಆ್ಯಂಡ್ ಇಂಥ ಒಬ್ಬ ಕ್ರಿಮಿನಲ್ ಜೊತೆಗೆ ಸಂಬಂಧವನ್ನು ಹೊಂದದಂಥ, ಕಾಂಟ್ಯಾಕ್ಟ್ನ ಹೊಂದದಂಥ ಹುಡುಕಿದವ್ರ ಮೇಲೂ ಕೂಡ ಈ ಪ್ರಕರಣ ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಸೊ ಇದುವೇ ಜಾಫ್ರಿ ಎಪಿಸ್ಟನ್ ಫೈಲ್ಸ್ ಅಂತ ಕರೀತಾರೆ ಫ್ರೆಂಡ್ಸ್. ಬಹಳಷ್ಟು ದಿನಗಳಿಂದ ಇದು ನ್ಯೂಸ್ ಒಳಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ನಿಮಗೆ ಗೊತ್ತಿರಬೇಕು, ಬ್ರಿಟನ್ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಬೇರೆ ಬೇರೆ ದೇಶದ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಬೇರೆ ದೇಶದ ಒಂದು ನಾಯಕರುಗಳ, ಭಾರತದ ನಾಯಕರುಗಳ ಒಂದು ಫೋಟೋಸ್ ಮತ್ತು ವಿಡಿಯೋಸ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸನ ಇವ್ನು ಮಾಡ್ತಿದ್ದ. ಸೊ ಇದು ಇನ್ನೂ ಕಂಪ್ಲೀಟ್ ಆಗಿ ರಿಲೀಸ್ ಆಗಿಲ್ಲ. ಈವನ್ ಬಿಲ್ ಗೇಟ್ಸ್ ಅವರ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಬಿಲ್ ಗೇಟ್ಸ್ ಕೂಡ ಈ ಎಪಿಸ್ಟನ್ಗೆ ಭೇಟಿಯಾಗಿದ್ದು, ಆಮೇಲೆ ಯಾವಾಗ ಬಿಲ್ ಗೇಟ್ಸ್ ಮತ್ತು ಮಿಲಿಂದಾ ಗೇಟ್ಸ್ ನಡುವೆ ಲಾಸ್ಟ್ ಇಯರ್ ಡೈವರ್ಸ್ ಆಯಿತು, ವಿಚ್ಛೇದನ ಆಯಿತು, ಅದಕ್ಕೆ ಮೂಲ ಕಾರಣನೇ ಎಪಿಸ್ಟನ್ ಫೈಲ್ಸಲ್ಲಿ ಸಿಕ್ಕಿರುವಂಥ ಒಂದು ವಿಡಿಯೋಗಳು ಅಂತ ಕೂಡ ಹೇಳಲಾಗುತ್ತೆ ಗೈಸ್. ಆ್ಯಂಡ್ ಎಸ್, ಇಂಥ ಎಲ್ಲ ಗ್ರೇಟ್ ಲೀಡರ್ಸ್, ಗ್ರೇಟ್ ಬಿಸ್ನೆಸ್ ಮೆನ್ ಈ ಥರ ಏನಿದ್ದಾರೆ, ಇಂಥ ಪವರ್ಫುಲ್ ವ್ಯಕ್ತಿಗಳನ್ನು ಕರ್ಕೊಂಬಂದು ಈ ಥರದ ತಪ್ಪು ಕೃತ್ಯಗಳಲ್ಲಿ ಮಾಡಲಿಕ್ಕೆ ಇವನು ಪ್ರಮೋಟ್ ಮಾಡ್ತಿದ್ದ. ಆದ್ದರಿಂದ ಇವನನ್ನು ಅಮೆರಿಕದ ಅಲ್ಲಿ ಲೈಂಗಿಕ ಅಪರಾಧಿ ಅಂತಲೇ ಕನ್ಸಿಡರ್ ಮಾಡಿ ಇವನನ್ನು ಜೈಲೊಳಗಿಟ್ಟಿದ್ದು. ನೋಡಿ ಏನೇನೆಲ್ಲ ಮಾಡ್ತಾರೆ ಜನ. ಓಕೆ, ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಬಿಕಮಿಂಗ್ ವೆರಿ ವೆರಿ ಫೇಮಸ್ ಎಪಿಸ್ಟನ್ ಫೈಲ್ಸ್ ಅಂತ. ಇನ್ನು ಒಟ್ಟು ಎಲ್ಲವೂ ಕೂಡ ಫೈಲ್ಸ್ ಹೊರಗೆ ಬರಬೇಕು, ಆಮೇಲೆ ಅದರ ಮೇಲೆ ಪ್ರಾಪರ್ ಆದಂಥ ಎನ್ಕ್ವೈರಿ ಮಾಡಬೇಕು. ಬಿಕಾಸ್ ಸಮ್ ಪೀಪಲ್ ಥಿಂಕ್ ದಟ್ ಇಫ್ ಐ ಹ್ಯಾವ್ ಪವರ್ ಐ ಕ್ಯಾನ್ ಡೂ ಎನಿಥಿಂಗ್, ಬಟ್ that's why people says that power corrupts, absolute power corrupts absolutely. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದೆ. ಆ್ಯಂಡ್ ಯಾರೇ ಅಧಿಕಾರದೊಳಗಿದ್ರೂ ಕೂಡ ಅವರು ಏನು ಬೇಕಾದನ್ನು ಮಾಡೋಂಗಿಲ್ಲ. ಆ್ಯಂಡ್ ಕಾನೂನನ್ನು ಯಾರೇ ಕೈಗೆ ತೊಗೊಂಡ್ರೂ ಕೂಡ ವಾಟ್ ಎವರ್ ಹ್ಯಾಪನ್ಡ್ ವಿತ್ ಎಪಿಸ್ಟನ್, ಇಟ್ ಹ್ಯಾಪನ್ಸ್ ವಿತ್ ಎನಿಬಡಿ, ಇಟ್ ಕ್ಯಾನ್ ಹ್ಯಾಪನ್ ವಿತ್ ಎನಿಬಡಿ. ಆ್ಯಂಡ್ ರಾಂಗ್ ಈಸ್ ರಾಂಗ್ ಆ್ಯಂಡ್ ರೈಟ್ ಈಸ್ ರೈಟ್. ಓಕೆ, that's why it's always better. But the powerful leaders who is having political power, who is having money power, they all involved in such activities. But ಭಾಳಷ್ಟು ಜನ ಹೇಳ್ತಾರೆ ನಮಗೆ ಫ್ರೆಂಡ್ಶಿಪ್ ಇತ್ತು, ನಾವು ಅಲ್ಲಿ ಹೋಗಿದ್ದೀವಿ, ಆದರೆ ನಾವು ಯಾವುದೇ ರೀತಿಯಾಗಿ ತಪ್ಪು ಕೆಲಸಗಳನ್ನ ಮಾಡಿಲ್ಲ ಅಂತ. ಓನ್ಲಿ ಟೈಮ್ ವಿಲ್ ಟೆಲ್ ಆ್ಯಂಡ್ ಓನ್ಲಿ ಎವಿಡೆನ್ಸ್ ವಿಲ್ ಟೆಲ್ ವೆದರ್ ದೇ ಮೇಡ್ ಎ ಮಿಸ್ಟೇಕ್ ಆರ್ ನಾಟ್. ಐ ಹೋಪ್ ಎಪಿಸ್ಟನ್, ಓಕೆ, ಜಾಫ್ರಿ ಎಪಿಸ್ಟನ್ ಒಬ್ಬ ಅಮೇರಿಕಾದೊಳಗಿರುವಂಥ ಪ್ರಜೆ, ಅವನು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳನ್ನು, ಪವರ್ಫುಲ್ ವ್ಯಕ್ತಿಗಳ ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡಲಿಕ್ಕೆ ಮಾಡಿದಂಥ ವಿಡಿಯೋಸ್, ಫೋಟೋಸ್ ಆಗಿರ್ಬೋದು, ಇವತ್ತು ಎಲ್ಲ ವೈರಲ್ ಆಗಿದ್ದಾವೆ. ಇದನ್ನೇ ಹೀಗೆ ಎಪಿಸ್ಟನ್ ಫೈಲ್ಸ್ ಅಂತ ಕರೀತಾರೆ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಇವತ್ತಿನ ತಂತ್ರಜ್ಞಾನದ ಯುಗದೊಳಗೆ ಇದು ಸರಿ ಅನಿಸುತ್ತಾ ನಿಮಗೆ? ಇದು ಈ ಇನ್ಫಾರ್ಮೇಷನ್ ಕರೆಕ್ಟ್ ಅನಿಸುತ್ತಾ? ಇವನು ಈ ಥರ ಮಾಡಿರ್ಬೋದಾ? ವಾಟ್ ಈಸ್ ಯುವರ್ ಒಪಿನಿಯನ್? ಆ್ಯಂಡ್ ಯಾರು ಇದರೊಳಗೆ ಆಗಿದ್ದಾರೆ, ಇವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ಕೂಡ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.